ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CKM ನವೀನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡ್ಬೋದು ಇಲ್ಲಿ ಇದು ಯಶವಂತಪುರ ಸರ್ಕಲ್. ಮಳೆ ಆಗ್ತಿದೆ, ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಮಳೆನೂ ಸಹ ನಾವು ಬಿಡ್ತಾ ಇಲ್ಲ, ಮಳೆಯಲ್ಲೂ ಬಿಡ್ತಾ ಇಲ್ಲ. ರೈಡಿಗೆ ಹೊರಟಿದ್ದೀವಿ. 12:30 ಇಲ್ಲಿ ಎಲ್ಲರೂ ಸೇರ್ಕೊಬೇಕು ಅಂತ ಇತ್ತು. ಆದರೆ ಏನು ಮಾಡೋದು, ಮಳೆ ಬಂದಿದ್ದರಿಂದ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಹೇಳ್ಕೊಂಡು ಅರ್ಧ ಗಂಟೆ ಲೇಟಾಗಿ ಬಂದರು. ನಮ್ಮ ಇವು ಎಲ್ಲೆಲ್ಲ ಉದುರುತ್ತವಪ್ಪ, ಯಾವ ಇವೆಲ್ಲ ನಮ್ಮ ಸೀನಿಯರ್ ಮುಂಚೆ ಒಲ್ಲಿದ್ರು. ನಾವು ಸ್ವಲ್ಪ ಲೇಟ್ ಆಗ್ಬಿಡ್ತು, ಮಳೆ ಬರ್ತಿದೆ. ಆದರೂ ಎದ್ದು ಹೊರಟು ಬಂದ್ಬಿಟ್ಟಿದ್ದೀವಿ. ಈ ರೇಂಜಿಗೆಲ್ಲ ರೆಡಿಯಾಗಿ ನೋಡಿಲ್ಲಿ ಪ್ಯಾಂಟ್ ಎಲ್ಲ ಮಡ್ಚ್ಕೊಂಬಿಟ್ಟಿದ್ದೀವಿ. ಶೂ ಬಿಟ್ಟು ಕ್ರಾಕ್ಸ್ ಹಾಕಿದ್ದೀವಿ. ಕ್ರಾಕ್ಸ್ ಇದ್ರೆ ನೋಡಿ ಇದೊಂದು ಬೆನಿಫಿಟ್. ಶೂ ಇದ್ರೆ ನೆಂದೋಗ್ಬಿಡುತ್ತೆ, ಕ್ರಾಕ್ಸ್ ಇದ್ರೆ ನೋಡಿ 2 in 1. ಏನಂತೀರಾ ಬಾಯ್ಸ್? ಇವಾಗ ಟೈಮು 1:15 ಆಗಿದೆ ನೋಡಿ. ವಿಧಾನಸೌಧ ಮುಂದೆ ಇದ್ದೀವಿ. 4 ಗಾಡಿನೂ ಇಲ್ಲಿ ಹಾಕಿದ್ದೀವಿ. ಮಳೆ ಬರ್ತಾನೆ ಇದೆ. 1:15 ಆಗಿದೆ, ಮಳೆನೇ ಕಮ್ಮಿ ಆಗ್ತಿಲ್ಲ. ಇವ್ರಿಬ್ರು ನೋಡಿ ಏನೋ ಮಾಡ್ತಾರೆ, ಇವ್ರಿಬ್ರು ಸೇರ್ಕೊಂಡು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಂಗಳೂರಿಂದ ಸೇಲಮ್ಮು ಇನ್ನ 48 ಕಿಲೋಮೀಟರ್ ಇದಲ್ಲ. ಒಂದಡಿನೂ ಮಳೆ ಇಲ್ದಿರೋ ಜಾಗ ಇಲ್ಲ ಬಾಸು. ಮಳೆ 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 ಸಿಕ್ಕಾಬಟ್ಟೆ ಮಳೆ. ಇಲ್ಲಿ ತನಕನೂ ಮಳೆ ನೆಂದು ಹೋಗಿದೀವಂತೂ. ನಾನು ಹಾಸ್ಪಿಟಲ್ ಹೆಣ ಹೊರಡ್ತಾರೆ ಇದು ಕೊರೋನಾ. ನಾವು ಇವಳೆ ಕೊರೋನಾ ಟೈಮಲ್ಲಿ ಯಾಕೆ ಕೇಳಿರಲ್ಲ, ಹೈಗೆ ಕೇಳಿದೀವಳೆ. ಇದ್ರದ್ಕೆ ಒಂದ್ ರೇಂಜಿಗೆ ಮಳೆಯಲ್ಲಿ ನೆನೆದಂಗೆ ಸ್ವಲ್ಪ ಚೆನ್ನಾಗಿದೀವಿ ನೋಡಿ. ಬೆಂಗಳೂರು 1 ಗಂಟೆಗೆ ಬಿಟ್ಟಿದ್ದು, ಸೇಲಂ ಹತ್ತತ್ರ ಬರೋ ತನಕನೂ ಫುಲ್ಲು ಮಳೆ. ಅಲ್ಲಿ ತನಕನೂ ನೆನ್ಕೊಂಬಂದಿದ್ದೀವಿ. ಈ ಕಡೆಗೆ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ಮಳೆ ಇಲ್ಲ. ಹಂಗೆ ನಮ್ಮ ಬಾಯ್ಸ್ ಎಲ್ಲ ಸ್ವಲ್ಪ ಗಾಡಿಗಳೆಲ್ಲ ಸ್ವಲ್ಪ ಚೈನು ಕರ ಅಂತ ಇತ್ತು, ಫುಲ್ಲು ಮಳೆಯಲ್ಲಿ ನೆಂದ್ಬಿಟ್ಟು. ಹಂಗೆ ಇವರೆಲ್ಲ ಸ್ವಲ್ಪ ಆಯಿಲ್ ಗೀಲ್ ಹಾಕಿದ್ದಾರೆ ನೋಡಿ. 3 ಗಾಡಿಗೂ ಸೆಂಟ್ರ್ ಸ್ಟ್ಯಾಂಡ್ ಇದೆ ಲೂಪ್ ಗೀಪ್ ಮಾಡೋಕ್ಕೆ, ನಮ್ಮ ಗಾಡಿಗಿಲ್ಲ. ಹಂಗೆ ಅದಕ್ಕೆ ನಾವು ಜುಗಾಡ್ ಮಾಡ್ಬಿಟ್ಟಿದ್ದೀವಿ ನೋಡಿ. ಇಲ್ಲಿ ಹೆಂಗಿದೆ ನಮ್ಮದು ನೋಡಿ. ಈ ಥರ ಬೈಲಲ್ಲಿ ಹುಡುಕ್ಬಿಟ್ರೆ ಸಿಕ್ಬಿಡ್ತವೆ ಏನಾರ. ಈ ಥರ ಹಿಂಗೆ ಹಾಕ್ಬಿಟ್ಟು ಚೈನ್ ಲೂಪ್ ಮಾಡ್ಬೋದು ಆರಾಮಾಗಿ ನೋಡಿ. ಈಸಿಯಾಗಿ ಫ್ರೀಯಾಗಿ ರೊಟೇಟ್ ಆಗ್ತಾ ಇದೆ. ಹೆಂಗೆ ಬಾಯ್ಸ್? ಈ ಥರ ಜುಗಾಡನ್ನ ಮಾಡಿ ಬನ್ನಿ. ಬಾಯ್ಸ್ ಎಲ್ಲ ಹೊಲ್ಟ್ರೋ ಬಾಯ್ಸ್. ನಾನೇ ಲಾಸ್ಟಲ್ಲಿದ್ದೀನಿ, ಹೊಟ್ಬಿಡೋಣ ಈಗ. ನೋಡಿ ನಮ್ಮದು ಸ್ಟಾರ್ಟಿಂಗ್ ಮಾನ್ಸೂನ್ ರೈಡ್ ತಮಿಳ್ನಾಡು ಕೊಳ್ಳಿ ಹಿಲ್ಸಿಗೆ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಪರೋಟ, ಇಡ್ಲಿ, ದೋಸೆ 3 ತಿಂದ್ಬಿಟ್ಟು ಈಗ ಹೊರಟಿದ್ದೀವಿ. ಐ ಥಿಂಕ್ ಇನ್ನೊಂದು 1/2 hour ಇರ್ಬೋದು ಅಷ್ಟೇ. ಹೋಗ್ಬಿಟ್ಟು ಕೊಳ್ಳಿ ಹಿಲ್ಸ್ ಹತ್ರ ಸಿಗೋಣ. ತಮಿಳ್ನಾಡಿಗೆ ಬಂದ್ಬಿಟ್ಟು ದಾರಿ ತಪ್ಪಿದ ಮಕ್ಕಳಾಗ್ಬಿಟ್ಟಿದ್ದೀವಿ ನಾವು. ದೊಡ್ಡವನಂತೆ ರೋಡು ಮಿಸ್ ಮಾಡಿಕೊಂಡು ಸ್ಟ್ರೈಟ್ ಹೋಗ್ಬಿಟ್ಟಿದ್ದು. ಲೆಫ್ಟ್ ಹೋಗ್ಬೇಕಾಗಿತ್ತು. ಅಲ್ಲಿ ನಮ್ಮ ಪುರುಷಣ್ಣವ್ರು ಬಂದು ಕರ್ಕೊಂಡು ಹೋಗ್ತಾವ್ರೆ ಇವಾಗ. ಹೊಟ್ಟೆ ಬೇರೆ ಹಸಿತಿತ್ತು ಅಂತ ಸರಿಯಾಗಿ ತಿಂದುಬಿಟ್ವಾ. ಎಕ್ಸ್ಲೇಟ್ರು ಕೊಟ್ಟರೆ ಗಾಡಿ ನುಗ್ಗುತ್ತೆ ಅಂತ ಕೊಟ್ಬಿಟ್ವಾ. ಆಯ್ತು, ಆಮೇಲೆ ದಾರಿ ತಪ್ಪಿ 3 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ ನೋಡಿ. ಇನ್ನೊಬ್ರು ಅಲ್ಲೇ ಇದ್ದಾರೆ, ಬೈತವ್ರೆ ನೋಡಿ. ಬೈತವ್ರೆ ನೋಡ್ರಲ್ಲಿ. ನಾವಿಬ್ರು ಬಾರಿಸ್ಕೊಂಡು ಹೋಗ್ಬಿಟ್ಟು ಇವರಿಬ್ರು ಹಿಂದೆ ಇದ್ರು. ಇವ್ರಿಗೆ ಗೊತ್ತು ಲೊಕೇಶನ್ನು, ಬಟ್ ನಮಗೆ ಗೊತ್ತಿಲ್ಲ. ಬಾರಿಸ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ. ಈಗ ಇಬ್ಬರು ಬೈತವ್ರೆ. ಬೆಂಗಳೂರಲ್ಲಿ ಒಂದು ಫುಲ್ ಟ್ಯಾಂಕ್ ಕೊಡಿಸಿದ್ದೆ, ಈಗ ಒಂದು ಫುಲ್ ಟ್ಯಾಂಕ್ ಕೊಡಿಸಿದ್ದೀನಿ. 1003 ರೂಪಾಯಿ ಆಗಿದೆ ಈಗ. 3 ಗಾಡಿನೂ ಬೆಂಗಳೂರಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು ಇನ್ನೂ ಅರ್ಧ ಇದೆ. ನಂದರಲ್ಲಿ ಇನ್ನು 2 ಪಾಯಿಂಟ್ ಇದ್ದಿದ್ದು. ಅವೆಲ್ಲ ಗಾಡಿಗಿಂತ ನನ್ನ ಗಾಡಿನೇ ಮೈಲೇಜ್ ಕಮ್ಮಿ ಕೊಡುತ್ತಾ? ಮೈಲೇಜ್ ಕಮ್ಮಿ ಕೊಟ್ಟರೆ ಪರವಾಗಿಲ್ಲ. ನನ್ನ ಗಾಡೀಲಿ ಅವೆಲ್ಲರ ಗಾಡಿಗಿಂತ ಪವರ್ ಜಾಸ್ತಿ ಇದೆ ನೋಡಿ. ಅಪ್ಪ ಇದೇ ಸ್ಟಾರ್ಟು, ಇಲ್ಲಿಂದನೇ ಕೊಳ್ಳಿ ಹಿಲ್ಸು. ಕೊಳ್ಳಿ ಹಿಲ್ಸ್ ಸ್ಟಾರ್ಟಿಂಗ್ ಸೇಮ್ ನಮ್ಮ ಚಾಪ್ ನೋಡಿ ಘಾಟ್ ಥರ ಇದೆ. ಅದಕ್ಕೆ ಹಾಕಬೇಕು ಅಂತ ಫುಲ್ ಟ್ಯಾಂಕ್ ಮಾಡಿಸಿದೆ. ಅಲ್ಲೇ ಇಷ್ಟು ಬಂದಿದೆ, 27 ಬಂದಿದೆ. ಈ ಘಾಟ್ ಸೆಕ್ಷನಲ್ಲಿ ಇನ್ನೂ ಎಷ್ಟು ಬರೋಣ. ಇಲ್ಲಿ ಇನ್ನೂ ಡ್ರಾಪ್ ಆಗ್ಬಿಡುತ್ತೆ ಘಾಟ್ ಸೆಕ್ಷನಲ್ಲಿ. ಹಾಗಾಗಿ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟಿದ್ದೀನಿ. ಐ ಥಿಂಕ್ ಇದು ಚೆಕ್ ಪೋಸ್ಟ್ ಅನಿಸುತ್ತೆ. ಆನೆಗಳು ಇದೆಯಂತೆ ನೋಡಿ ವಾಯ್ಸ್. ಆನೆಗಳು ಬರುತ್ತಾ ಎಲ್ಲಾದರೂ? ಲೆಫ್ಟು ಯಾಪ. ಅದೇ ಮೇಲೆ ಬಂದ್ಬಿಟ್ರೆ ಮರಯ್ಯ. ನನ್ನ ಡ್ಯೂಕ್ ಇದ್ದಾಗ ಸಕ್ಕತ್ತಾಗಿತ್ತು ಕಾರ್ನರಿಂಗ್ ಎಲ್ಲ ಮಾಡೋಕ್ಕೆ. ನಮ್ಮ ಅಡ್ವೆಂಚರಲ್ಲಿ ಸ್ವಲ್ಪ ಭಯ ಕಾರ್ನರಿಂಗ್ ಮಾಡೋಕ್ಕೆ. ನಮ್ಮ ಡ್ಯೂಕ್ ಇದ್ದಾಗ ಅವನ ಅಜ್ಜಿ ಯಪ್ಪ ಸೈಡ್ ಪುಟ್ರಷ್ಟು ಸ್ಟ್ಯಾಂಡ್ ಗಿಂಡ್ ಎಲ್ಲ ಉಜ್ಜೋಗಿರೋದು. ಆ ರೇಂಜಿಗೆ ಕಾರ್ನರ್ ಮಾಡಿದ್ರೂ ಕಾನ್ಫಿಡೆನ್ಸ್ ಇರೋದು. ಇದು ಸ್ವಲ್ಪ ಭಯ ಆಗುತ್ತೆ ಈ ಗಾಡೀಲಿ.
ನಾನು ಈ ಗಾಡಿ ಎತ್ಕೊಂಡ್ಬಂದ್ಮೇಲೆ ಇದೇ ಫಸ್ಟು ಈ ಥರ ಸ್ವಲ್ಪ ಲಾಂಗ್ ಬರ್ತಾ ಇರೋದು. ಕೊಳ್ಳಿ ಹಿಲ್ಸು ಘಾಟ್ ಸೆಕ್ಷನ್ ಒಳ್ಳೆ ಸಖತ್ತಾಗಿತ್ತು ಮಾತ್ರ. ಒಂದು ಸ್ವಲ್ಪ ದೂರ ಬಂದಿದ್ದೀವಿ ನೋಡಿ, ಆ ಡೀಪಿಂದ ಇಲ್ಲಿ ತನಕ ಬಂದಿದ್ದೀವಿ. ಏನು ಡೌನ್ ಕಾಣಿಸ್ತಿದೆ ಅಲ್ಲಿಂದ ಬಂದಿದ್ದೀವಿ ನೋಡಿ, ಅದೆಲ್ಲ ಒಂದೇ ಫ್ಲಾಟ್ ಆಗಿದೆ ಜಾಗ ಮಾತ್ರ. ತಮಿಳ್ನಾಡು ಬಾಯ್ಸು. ಯಾಕೆ ಏನಾಯ್ತು? ಬ್ರೇಕ್ ಹಿಡಿತಿಲ್ಲ ತಾನೇ? ಈ ರಾಯಲ್ ಎನ್ಫೀಲ್ಡಲ್ಲಿ ಇದೊಂದು ಮೇಯ್ನು ದೊಡ್ಡ ಪ್ರಾಬ್ಲಮ್ ಅಂದರೆ ಇದು. ಈಟ್ ಆದರೆ ಮುಗ್ದೋಯ್ತು, ಬ್ರೇಕ್ ಹಿಡಿಯಲ್ಲ. ಲಾಸ್ಟ್ ಟೈಮು ನನಗೆ ನೈಟು ಕುದುರೆ ಮುಖ ಘಾಟ್ ಸೆಕ್ಷನಲ್ಲಿ ಕೊಟ್ಟು ಗಾಡಿ ಗುರು ಅಪ್ಪ. ಇವಾಗ ಅದು ಡೇ ಟೈಮು, ರೋಡ್ ಹಿಂಗಿದೆ. ನಮ್ಮ ಕುದುರೆ ಮುಖ ಘಾಟ್ ಸೆಕ್ಷನ್ ಆ ಕಡೆಗೆ ಕುದುರೆ ಮುಖ ರೋಡ್ ಇನ್ನ ಖರಾಬ್ ರೋಡು. ನೈಟು ಗಾಡಿ ಕೊಟ್ಬಿಟ್ಟವ್ರೆ, ಬ್ರೇಕ್ ಹಿಡಿತಾ ಇಲ್ಲ. ಅದಾಗೆ ಹಿಂಸೆ ಕೂಳೆ ಕೊಟ್ಬಿಟ್ಟಿತ್ತು ಮಾತ್ರ ಈ ಗಾಡಿ ನೋಡಿ. ಗ್ರೂಪಲ್ಲಿ ಬಂದಾಗ ಚೆನ್ನಾಗಿದ್ದಾಗ ಹೆಂಗಾದ್ರೂ ಹೊಡೀರಿ ಎಲ್ಲರ ಗಾಡಿ. ಈಗ ಒಂದು 4 ಗಾಡಿ ಇದೆ, ಸಪೋಸ್ ನಮ್ದೇ ಎಕ್ಸಾಂಪಲ್ 4 ಗಾಡಿ ಇದೆ. 4 ಗಾಡಿನೂ ಚೆನ್ನಾಗಿದ್ದಾಗ ಹೊಡಿತಾ ಇರಿ ಸುಮ್ಮನೆ. ಅದ್ ಬಿಟ್ಬಿಟ್ಟು ಒಂದ್ ಗಾಡಿ ಪ್ರಾಬ್ಲಮ್ ಆದಾಗ ಇನ್ 3 ಗಾಡಿ ಆ ಗಾಡಿನ ಕ್ಯಾರಿ ಮಾಡ್ಕೊಂಡು ಹೋಗಿ. ಯಾಕೆಂತಂದ್ರೆ ಆ ಗಾಡಿ ಹೆಂಗಿರುತ್ತೋ ಏನೋ ಗೊತ್ತಿರಲ್ಲ. ಸುಮ್ನೆ ನಾವು ಹೊಡೆಯೋ ಜೋಶಲ್ಲಿ ಹೊಡ್ಕೊಂಡು ಹೋಗ್ಬಿಟ್ರೆ ಹಿಂದ್ಗಡೆ ಆ ಬರೋ ಗಾಡಿ ಏನಾಗ್ಬೇಕು, ಗಾಡಿನ ಒಬ್ರು ಹಿಂದೆ ಇರ್ಬೇಕು, ಗಾಡಿ ಮುಂದೆ ಬಿಟ್ಬಿಟ್ಟು. ಯಾಕೆಂದ್ರೆ ನಾವು ಹೊಡ್ಕೊಂಡು ಹೋಗೋ ಜೋಶಲ್ಲಿ ಮುಂದೆ ಏನಾಗ್ತಿತ್ತೋ ಏನೋ ಗೊತ್ತಾಗಲ್ಲ ಅದು. ಹೋಯ್ ಗುರು, ಇಲ್ಲೋಡ್ ಗುರು, ಅಪ್ಪ ಇಲ್ಲಿಲ್ಲೇ ರೋಡ್ ಹೋಗ್ರು, ಇಲ್ಲೇ ಅವನಜಿ ಹಿಂಗೆ ಐತಿ. ನಾವು ಹಂಗೆ ಬಂದಿದ್ದು, ಬ್ರೇಕ್ ಹಿಡಿತಾ ಇಲ್ಲ ಅಂದರೆ ಎಲ್ಲರೂ ನಿಲ್ಲಿಸ್ಬಿಡೋಣ ಒಂದು 5 ನಿಮಿಷ. ನೋಡಿದೆ ನಾವು ಅಲ್ಲೊಂದು ಕಾರ್ನರ್ ಇದೆಯಲ್ಲ ಅಲ್ಲಿಂದ ಬಂದಿದ್ದು ಅನ್ಸುತ್ತೆ. ಅಲ್ಲಿ ಅಲ್ಲಿ ಟವರ್ ಇತ್ತಲ್ಲ, ಅಲ್ಲಿ ಅಂಗಡಿ ಇದಾವಲ್ಲ, ಅಲ್ಲಾಸ್ ಬಂದಿದ್ದು ಅನ್ಸುತ್ತೆ ನಾವು ಹಿಂಗೆ. ಓಕೆ, ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಹೆಂಗ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಡೀಪ್ ಇದೆ, ತುಂಬ ದೂರ ಇದೆ. ಅಲ್ಲಿಂದ ಬಂದಿದ್ದೀವಿ. ಎಲ್ಲ ವೈಟ್ ಕಲರಲ್ಲೇ ಇದೀವಿ ಮನೆಗಳೆಲ್ಲವ. ಅಲ್ಲೇ ಯಾವುದೋ ದೊಡ್ಡ ಸಿಟಿ ಇದೆ ಹಾಂ, ನಾಮಕಲ್ಲು. ಸಖತ್ತಾಗಿದೆ ಗುರು. ಇದು ನೋಡಿ, ಗುಡ್ಡಕ್ಕೆ ಮೋಡ ಟಚ್ ಆಗಿರೋ ಥರ ಇದೆ, ಚೆನ್ನಾಗಿದೆ ಒಳ್ಳೆ. ಯಾರು ಇಲ್ಲ ಮಾಮ್, ಇವು 3 ರೋಡು ಹಿಂಗೆ ಕಟ್ಟಿದಾರಲ್ಲ ನೋಡಿ, ಬಡ್ಡಾಗೆ ಇದಾವೆ. ಅಲ್ಲ ಅಲ್ಲೊಂದು, ಅದೊಂದು, ಇದೊಂದು. ಬಾಯ್ಸ್ ಅವಳಿ ಕೊಡ್ತವ್ರೆ ಈ ಘಾಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು. ಇಂಜಿನ್ ಕೈಗೆ ಬಂದ್ಬಿಟ್ರೆ ಗೊತ್ತಾಗ್ತೈತಿ. ನಾನು ಹಿಂದೆ ಬರ್ತಾ ಇದ್ದೀನಿ, ಗಾಡಿ ಬ್ರೇಕ್ ಹಿಡಿತಾ ಇಲ್ಲ ಅಂತ. ನೀವೆಲ್ಲ ನಿಲ್ಸಿದ್ಕೆ ನಾನು ನಿಲ್ಸಿದೆ. ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ. ಅಯ್ಯೋ ಸೈಕು ಇದು. ಬ್ರೋ ಹೋಗ್ ಬಂದ್ರ ಆಮೇಲೆ? ಅವರು ನಮಗೆ ಸೇಲಂ ಹತ್ರ ಸಿಕ್ಕಿದ್ರು. ಬ್ಯಾಕಲ್ಲಿ ಇದ್ದೀವಿ ಸಾಕು. ಇವಾಗ ಒಬ್ಬೊಬ್ರನ್ನೇ ಹೇಳೋದು ಹಿಂದಕ್ಕೆ ಹಾಕ್ಬಿಡೋಣ. ಬಾಯ್ಸ್, ಐ ಆಮ್ ಕಮಿಂಗ್. ಒಬ್ರು ಹೋದ್ರು, ಐ ಥಿಂಕ್ ಇಬ್ರು ಹೋಗ್ತಾರೆ ಈಗ. ಮೂರು ಜನನೂ ಹೋದ್ರು. ಮುಂದೆ ಒಬ್ಬನೇ ಇರಬೇಕು, ಗಾಡಿ ಇರಬಾರ್ದು. ಅವಾಗ ಬಾರಿಸಿ ನೋಡ್ಬೋದು. ಓವರ್ಟೇಕ್ ಮಾಡ್ತೀವಲ್ಲ, ಅದಕ್ಕಿಂತ ಸ್ಪೀಡಾಗೆ ಓವರ್ಟೇಕ್ ಮಾಡ್ಬೋದು. ಮುಂದೆ ಗಾಡಿ ಇದ್ರೇ ಆ ಗಾಡಿ ಲೆಫ್ಟ್ ಬರುತ್ತೆ, ರೈಟ್ ಬರುತ್ತೆ ಅಂತ ಇದಾಗ್ಬಿಡುತ್ತೆ. ಯಾವುದು ಇಲ್ಲ ಅಂದ್ಬಿಟ್ರೆ ಎಳ್ದಾಡ್ಕೊಂಡು ಹೋಗ್ಬಿಡ್ಬೋದು. ಗಾಡಿಗೆ ಎಷ್ಟು ಸುಸ್ತಾಗಿರೋಣ. ಮಂಗಗಳಿಗೆಲ್ಲ ಹಿಂಗೆ ಊಟ ಹಾಕ್ಬಿಡೋದು.
ಊಟ ಹಾಕಿ ಹಿಂಗೆ ರೋಡಲ್ಲಿ ಕೂರಿಸ್ಬಿಡೋದು. ಅವು ಏನಾಗ್ಬಿಡ್ತವೆ, ಹಿಂಗೆ ನಾವು ಗಾಡೀಲೆಲ್ಲ ಹೋಗ್ಬೇಕಾದ್ರೆ ರೋಡಲ್ಲೆಲ್ಲ ಸಿಗ್ಬಿಡ್ತವೆ, ಅಡ್ಡ ಬಂದ್ಬಿಡ್ತವೆ. ಅದಕ್ಕೆ ಕೆಲವೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೆಲ್ಲ ಏನು ಮಾಡಿದ್ದಾರೆ, ಈ ಥರ ಫಾರೆಸ್ಟ್ ಜಾಗಗಳಲ್ಲಿ ಫುಡ್ ಹಾಕೋಂಗಿಲ್ಲ ಪ್ರಾಣಿಗಳಿಗೆ. ಇಲ್ಲಿ ಏನು ಪ್ರಾಣಿ ಪಕ್ಷಿ ಎಲ್ಲ ಇದೆಯಲ್ಲ, ಫುಡ್ ಹಾಕೋಂಗಿಲ್ಲ ಇಲ್ಲಿ. ಐ ಥಿಂಕ್ ಇದೇ ವ್ಯೂ ಪಾಯಿಂಟ್ ಅನಿಸುತ್ತೆ ನೋಡಿ. ಕೊಳ್ಳಿ ಹಿಲ್ಸ್ ವ್ಯೂ ಪಾಯಿಂಟಲ್ಲಿ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಗಾಡಿಯಲ್ಲೆಲ್ಲ ಇಲ್ಲಿ ಪಾರ್ಕ್ ಮಾಡಿ, ಇಲ್ಲಿಂದ ಒಬ್ರಿಗೆ 20 ರೂಪಾಯಿ ತೊಗೊತಾರೆ. ಇಲ್ಲಿಂದ ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆಯಲ್ಲ, ಕಬ್ಬಣದ್ದು ಮೇಲೆ ಹತ್ತಬೇಕು, ಮೇಲೆತ್ತಿ ಅಲ್ಲಿ ವ್ಯೂ ನೋಡಬೇಕು. ಇಲ್ಲಿಂದ ಒಳಗಡೆ ಹೋಗಬೇಕು. ಇಲ್ಲಿಂದ ಜಸ್ಟ್ ಏನು 50 ಮೀಟರ್ ಇದೆ ಅಷ್ಟೇ. ಬನ್ನಿ ಅಲ್ಲಿಗೆ ಹೋಗೋಣ. ನೋಡಿ ವೆಲ್ಕಮ್ ಮಾಡೋಕ್ಕೆ ನಮ್ಮನ್ನ ಏನು ಕಾಯ್ತಾ ಇದೆ, ನರಿ ಅಲ್ಲಿ ನೋಡಿ ಅದೇನು ನರಿ ಕಾಯ್ತಾ ಇದೆ ವೆಲ್ಕಮ್ ಮಾಡೋಕ್ಕೆ ನಮ್ಮನ್ನ. ಬ್ಯಾಗ್ ಎಲ್ಲ ಗಾಡಿ ಮೇಲೆ ಇಟ್ಬಿಟ್ಟಿದ್ದೀವಿ, ಇನ್ನೊಂದು ಡೌಟು ನಡೆಯೋಕ್ಕೆ ಆಗ್ತಿಲ್ಲ, ಹಿಂದಕ್ಕೆ ಬೀಳಂಗೆ ಆಗ್ತೈತೆ. ಇದು ವೆಲ್ಕಮ್ ಮಾಡ್ತದೆ ಇಲ್ಲಿಗ ವೆಲ್ಕಮ್ ಮಾಡ್ತೈತಿ ಬಾತ್ರೂಮಿಂದ ಬರೋರ್ನ. ಸುಂದರವಾಗಿ ಓಟ್ಬಿಟ್ಟು ಯಾರು ನೇನೆ ಏಕೆ ಬರೋದಲ್ಲ, ನೆನ್ನೆ ನೋಡ್ಕೊಂಡು ಹೋಗ್ತೀವಿ. ಸುಮ್ಮನೆ ಮರೆ ಯಾಕೆ ಸುಂದರವಾಗ್ಬಿಡ್ತೇವೆ ಅಂತ. ಬಸ್ ಇದೆ, ಇಲ್ಲಿಂದ ಸ್ಟೆಪ್ಸ್ ಇದೆ, ಇಲ್ಲಿಂದ ಫುಲ್ಲು ಮೇಕ್ ಹತ್ಬೇಕು. ಮೇಕ್ ಹತ್ತಿದ್ರೆ ವ್ಯೂ ಚೆನ್ನಾಗಿ ಕಾಣುತ್ತಂತೆ. ಓ ಮೈ ಗಾಡ್, ಯಪ್ಪ ಏನು ಮಾಮ್ ಇದು ಡೀಪ್ ಹಿಂಗಿದೆ, ಸಿಕ್ಕಾಬಟ್ಟೆ ಡೀಪ್ ಇದೆ. ಈ ಕಡೆ ನೋಡಿ ನೆರಳಿದೆ, ಈ ಕಡೆಗೂ ನೆರಳಿದೆ, ಮಧ್ಯದಲ್ಲಿ ಮಾತ್ರ ಬಿಸಿಲಿದೆ. ವಾವ್, ಗಾಳಿ ಬರ್ತಾ ಇದೆ ಬಾಯ್ಸ್, ಗಾಳಿ ಬರ್ತಾ ಇದೆ. ನೋಡಿ ಈ ಕಡೆ ಒಂದು ಚಿಕ್ಕದೊಂದಿದೆ, ಇಲ್ಲಿ ತುಂಬ ದೊಡ್ಡದಿದೆ ನೋಡಿ. ಬನ್ನಿ ಇದ್ರ ಮೇಲೆ ಹೋಗೋಣ. ಅಯ್ಯೋ ಈ ಸ್ಟ್ರಾಂಗಾಗಿ ಈತ ಹೆಂಗೆ ಮರ ಇಷ್ಟು ಹೈಟಿಗೆ ಹತ್ತುತ್ತಾ ಇದ್ದೀವಿ. ಹಾಂ, ಕಾಲೆಲ್ಲ ನಡುಗ್ತಾ ಇದ್ದಾವೆ ನೋಡಿ. ಇದು ಫಸ್ಟ್ ಲೆವೆಲು, ಇದ್ರ ಮೇಲೆ ಇನ್ನೊಂದಿದೆ. ನೋಡೋಕ್ಕೆ ಕ್ಯಾಮ್ರಾದಲ್ಲಿ ಈ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ, ರಿಯಲ್ಲಾಗಿ ನೋಡೋದಕ್ಕೆ ಮಾತ್ರ ಸೈಕ್ ಜಾಗ ಮಾತ್ರ. ಏನು ಬರ್ತವೆ ಬಾಯಿಗೆ? ಬೀಜ ಬಾಯಿ ಬರ್ತವೆ. ಹೌದು, ನಿಜ. ಇದು ನೋಡೋಕೆ ಇಷ್ಟೇ, ಇಲ್ಲಿ ಕ್ಯಾಮ್ರಾದಲ್ಲಿ ಹಿಂಗೆ ಕಾಣಿಸ್ತಾ ಇದೆ. ಬನ್ನಿ ಇವಾಗ ಇನ್ನೊಂದು ಸ್ಟೆಪ್ಪು ಮೇಲೆ ಹೋಗೋಣ. 2 ಸ್ಟೆಪ್ ಇದೆಯಾ? ಓ, ಇನ್ನೂ 2 ಫ್ಲೋರ್ ಇದೆಯಂತೆ. ಈಗ ಫಸ್ಟ್ ಫ್ಲೋರಲ್ಲಿ ವ್ಯೂ ನೋಡಿದ್ದೀವಿ, ಈಗ ಸೆಕೆಂಡ್ ಫ್ಲೋರಲ್ಲಿ ಹೋಗೋಣ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗಿ ವ್ಯೂ ನೋಡೋಣ. ಏಯ್ ಇದೇ ಲಾಸ್ಟ್ ಕಣ್ರಿ. ಏನಾಗ್ತೈತಿಮ್ಮ? ಏನು ಇದು ನಾನು ಕೇಳಿ. ಓಹೋ ಗುರು, ಇದು ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಸಕ್ಕತ್ತಾಗಿದೆ ಗುರು ಮಾತ್ರ. ಇಲ್ಲಿಂದ ಏನು ಒಳ್ಳೆ ತಣ್ಣ ಗಾಳಿ ಬರ್ತಾ ಇದೆ ಗುರು. ಅಲ್ಲಿ ನೋಡಿದಾಗ, ಇದ್ರೊಳಗಡೆ ನೋಡಿದಾಗ ಆ ಜಾಗ ಎಲ್ಲ ಡೀಪ್ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತದೆ. ಸೈಕ್ ಜಾಗ ಗುರು ಮಾತ್ರ ಇದು. ರಾಣಿ ಜೇರಿ ಕಾಪಿ ಮಾಡೋರಾ? ಓಕೆ, ಒಂದು 2-3 ಸ್ಟೆಪ್ ಕಟ್ಬೋದಿತ್ತು ಇದನ್ನ. ಅವಾಗ ಇದು ನಡುಕ್ತೈತಿ, ಆಮೇಲೆ ನಾವು ನಡುಕ್ತೀವಿ. ಮ್ಯಾಮ್ ಅಲ್ಲಿಗೆ ಹೋಗಂಗೆ ಮಾಡ್ಬೇಕಾಗಿತ್ತು ಮ್ಯಾಮ್. ಅಲ್ಲಿಂದೇನೆ ಬಂದಿರೋದು ಈಗ ನಾವು. ಹೌದಾ? ಅಲ್ಲಿ ಹಂಗಾರೆ ನಿಂತ್ಕೊಂಡು ನೋಡೋಣ ತಡಿ. ಅಲ್ಲ ಕುತ್ಕೊಂಡು ಏನೋ ಮಾಡ್ತಾನೆ ನೋಡಲ್ಲಿ. ಎಲ್ಲಿ? ಅಲ್ಲೇ ಮರದ ಪಕ್ಕದಲ್ಲಿ ಬೆಳ್ಳೆ ಕಾಣ್ತಿಲ್ಲ. ಅವಾಗ್ಲಿದ್ದಲ್ಲಿ ಬೆಳ್ಳೆ ಕಳಿಸ್ತಿದ್ದಾರೆ, ಬೆಳ್ಳೆ ಹೆಂಗಂತವ್ರೆ ಹಿಂಗಂತ ನಿಂಗೆ ಡ್ಯಾನ್ಸ್ ಮಾಡ್ತಾವಲ್ಲ. ಝೂಮ್ ಆಗ್ತೀನಿ ತಡಿ, ಹೀಗೆ ಝೂಮ್ ಆಗ್ತೀನಿ. ಈ ಕಡೆನಾ? ಹಾಂ, ಇಲ್ಲಿ ಅಲ್ಲವರಂತೆ, ಅಲ್ಲಿ ಯಾರೋ ಏ ಸಖತ್ತಾಗಿ ಏನು ಡ್ಯಾನ್ಸ್ ಮಾಡ್ತಾವನೆ. ಕಣ್ಣಿರ್ಬೇಕು, ದೃಷ್ಟಿಕೋನ ಕರೆಕ್ಟ್ ಇರ್ಬೇಕು, ದೃಷ್ಟಿ ಕರೆಕ್ಟಾಗಿ ಬಿಡಬೇಕು. ಇವಾಗ ಗಾಳಿ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಮಾತ್ರ. ಜಾಕೆಟ್ ಎಲ್ಲ ಹಾರಾರು ಹೋಗ್ತಾ ಇದ್ದಂಗೆ. ಗಾಳಿಗೆ ಎದ್ರಿ
ಫೋಟೋ ಎಲ್ಲ ತೊಗೊಂಡು ಇವಾಗ ರಿಟರ್ನ್ ಹೊರಟಿದ್ದೀವಿ. ಓಕೆ, ಒಂದು ಒಳ್ಳೆ ವ್ಯೂ ಪಾಯಿಂಟು. ಸ್ವಲ್ಪ ಅಲ್ಲಾಡುತ್ತೆ, ಅದೊಂದು ಸ್ವಲ್ಪ ಭಯ ತರಿಸುತ್ತೆ, ಭಯ ಆಗುತ್ತೆ. ಅದು ಬಿಟ್ಟರೆ ಚೆನ್ನಾಗಿದೆ ಜಾಗ ಮಾತ್ರ. ಏನಂತೀಯಮ್ಮ? ಏನಂತೀಯ? ಏನಂತೀನಿ? ಹೂ ಅನ್ಬೇಕಷ್ಟೇ. ಇಲ್ಲ ಇರ್ಬೇಕು ಅವನ. ಇದು ಸಣ್ಣದಂತೀಯ? ಮಕ್ಕಳಿಗೆ ದೊಡ್ಡದಾಗಬೇಕಾ? ಅದ್ರ ಮೇಲೆ ಹೋಗು. ಹಾಂ ಮಮ್ಮ, ಹೆಂಗಿತ್ತು ಮಮ್ಮ ಇಲ್ಲಿ ಗಾಡಿನ ನಾಯಿ ಹೊಡ್ಕೊಂಡಂಗೆ ಹೊಡ್ಕೊಂಬಂದು? ಹಾಂ, ವ್ಯೂ ಪಾಯಿಂಟ್ ನೋಡಿ. ಓಕೆ, 20 ರೂಪಾಯಿ ಕೊಟ್ಟರೆ ಲಾಸ್ ಏನಿಲ್ಲ ಅಂತ ಇದ್ದಾರೆ. ನಮ್ಮ ಚಿಕ್ಕಮಗಳೂರು ಅಂತ ವ್ಯೂ ಪಾಯಿಂಟ್ಸ್ ಎಲ್ಲೂ ಸಿಗಲ್ಲ. ನಾಟಿ ಕೋಳಿ ಅಂತೆ. ನಾಟಿ ಕೋಳಿ ಪಾಪ ಪ್ರಾಣಿ ಪಕ್ಷಿಗಳನ್ನ ಇವರು 2,000 ಮಮ್ಮ ಇದು. ಸೆಕೆಂಡ್ ಹ್ಯಾಂಡ್ ಅಂತಾರ. ಏಯ್ ಹೊಸದ್ ಮಾರ. ಈಗ ಮಾರಿದ್ರೆ ಸೆಕೆಂಡ್ ನಾನು ಮಾರಲ್ಲ. ಇದೇನು ಯಾವ ಪ್ರಾಣಿ ಹೇಳು? ಗೊತ್ತಿಲ್ಲ ಅದು. ಹಾಂ, ಚಿಪ್ಪಲ್ಲಿ ಚಿಪ್ಪಂದಿ ಅದು ಬಾಯ್ಸ್, ಚಿಪ್ಪಂದಿ. ಇವಾಗ ಅಲ್ಲಿ ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡು ಸೀದಾ ಈ ಕೆಳಗೆ ಬಂದಿದ್ದೀವಿ. ಓಹೋ, ನಮ್ಮ ಗಾಡಿ ಬಿಸಿಲಲ್ಲಿದೆ ಬಿಡಪ್ಪ ಅಲ್ಲಿ. ಇವಾಗ ಇಲ್ಲಿ ಈ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇಲ್ಲೊಂದು ಫಾಲ್ಸ್ ಇದೆಯಂತೆ. ಆ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಯಾವ ಫಾಲ್ಸು ಏನು ಅಂತ ಹೇಳ್ಬಿಟ್ಟು ಆ ಫಾಲ್ಸ್ ಹತ್ರನೇ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ. ಮೋಡ ಆಗ್ಬಿಟ್ಟಿದೆ ಗುರು, ಮಳೆ ಗಿಳೆ ಬರುತ್ತಾ ಅಂತ ಟೆನ್ಷನ್ನು. ಯಾಕೆಂದರೆ ಇವತ್ತೇ ಬೆಳಗಿನ ಜಾವ ನೈಟಲ್ಲಿ ಫುಲ್ಲು ಮಳೆಯಲ್ಲಿ ನೆಂದು ಬೇಜಾರಾಗ್ಬಿಟ್ಟಿದೆ ಮಳೆ ಮೇಲೆ. ಹಂಗಾಗಿ ಇವಾಗ ಮತ್ತೆ ಮಳೆಯಲ್ಲಿ ನೆಂದುಬಿಟ್ರೆ ಅಯ್ಯೋ ಚಿತಾಲ್ ಪತಾಲ್ ಆಗೋಗ್ಬಿಡುತ್ತೆ ಬಾಡಿ.